ಬೆಸ್ಕಾಂ ಅಧಿಕಾರಿಗಳೇ ಇನ್ನು ಎಷ್ಟು ಬಲಿ ಬೇಕು? ಬಲಿಗಾಗಿ ಕಾಯ್ತಾವೆ ವಿದ್ಯುತ್ ವೈರ್ ಮತ್ತು ಕಂಬಗಳು. ತಾಯಿ ಮಗು ಸಾವಿನ ಬಳಿಕವೂ ಕೂಡ ಬೆಸ್ಕಾಂ ಇನ್ನೂ ಎಚ್ಚೆತ್ತುಕೊಂಡ ಹಾಗಿಲ್ಲ. ಇನ್ನೆಷ್ಟು ಬಲಿ ಬೇಕು ಅನ್ನೋ ಪ್ರಶ್ನೆ ಈಗ ಬೆಸ್ಕಾಂ ಅಧಿಕಾರಿಗಳನ್ನು ಕೇಳಬೇಕು. ಕಂಬ ವಾಲಿದ್ರು, ವೈರ್ ಹೊರಗಡೆ ಬಂದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಸಾಲು ಸಾಲು ಅಪಘಾತಗಳಾಗ್ತಾ ಇದ್ರು ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಬೆಸ್ಕಾಂ ಕಡೆಯಿಂದ? ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಆಘಾತಕಾರಿ ದೃಶ್ಯಗಳು ನಮ್ಮ ಕ್ಯಾಮೆರಾಗೆ ಸೆರೆ ಸಿಕ್ಕಿದೆ. ಈಗ ಆಯ್ತಲ್ಲ, ತಾಯಿ ಮಗು ಸಾವನ್ನಪ್ಪಿದ್ರಲ್ಲ, ಫುಟ್ಪಾತ್ನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದ್ದಂತಹ ವೈರೊಂದು ಬಿದ್ದಿತ್ತು. ಬೆಳ್ಳಂಬೆಳಗ್ಗೆ 5:30 ಸುಮಾರಿನಲ್ಲಿ ತಾಯಿ ಮಗು ಸಜೀವ ದಹನ ಆಗುತ್ತೆ. ತಂದೆ ಅವರಿಂದ 2 ಅಡಿ ಆಸುಪಾಸಿನಲ್ಲಿದ್ರು, ಅಷ್ಟೇ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಬೆಸ್ಕಾಂ ಎಡವಟ್ಟಿಂದ ಆಗಿದ್ದು. ಅದಾದ್ಮೇಲೆ ನ್ಯೂಸ್ ಫಸ್ಟ್ ಮಾಡಿರೋ ರಿಯಾಲಿಟಿ ಚೆಕ್ನಲ್ಲಿ ಈಗ ನೀವು ಬಲಭಾಗದಲ್ಲಿ ನೋಡ್ತಾ ಇರೋ ದೃಶ್ಯಗಳು ಸೆರೆ ಸಿಕ್ಕಿರೋದು. ಎಂಥ ಪರಿಸ್ಥಿತಿ ಇದೆ ಅಂತ ನೋಡಿ. ಯಾವ ಅಪಘಾತ, ಯಾವ ಆಘಾತ ಬೇಕಾದರೂ ಉಂಟಾಗಬಹುದು ಇದರಿಂದಾಗಿ. ಇಂಥ ಘಟನೆಗಳು ಪದೇ ಪದೇ ಆಗ್ತಾ ಇದೆ, ಮರುಕಳಿಸ್ತಾ ಇದೆ ಅಂತ ಆದ್ಮೇಲೆ ಆದರೂ ಎಚ್ಚೆತ್ಕೊಳ್ತಾ ಇದೆಯಾ ಬೆಸ್ಕಾಂ ಅಂದ್ರೆ ಖಂಡಿತ ಇಲ್ಲ. ಒಂದ್ ವೇಳೆ ಎಚ್ಚೆತ್ಕೊಂಡಿದ್ದಿದ್ರೆ ಈಗ ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ನ್ಯೂಸ್ ಫಸ್ಟ್ ನ ರಿಯಾಲಿಟಿ ಚೆಕ್ ನಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯಗಳಿದೆಯಲ್ಲ, ಈ ಪರಿಸ್ಥಿತಿಗಳು ಇರ್ತಾ ಇರಲಿಲ್ಲ. ಯಾವುದೋ ಒಂದ್ ಕಡೆ ಎಲ್ಲೋ ಆಗಿರುವಂಥದ್ದಲ್ಲ ಇದು. ಎಷ್ಟೋ ಕಡೆಗಳಲ್ಲಿ ನ್ಯೂಸ್ ಫಸ್ಟ್ ಇದೇ ರೀತಿ ಕ್ಯಾಮ್ರಾಗಳನ್ನ ತಗೊಂಡು ರಿಯಾಲಿಟಿ ಚೆಕ್ ನಡೆಸೋದಕ್ಕೆ ಹೋದಾಗ ಸಿಕ್ಕಿರುವಂತಹ ದೃಶ್ಯಗಳಿದು. ಎಡಭಾಗದ ದೃಶ್ಯ ನೀವು ನೋಡ್ತಾ ಇರೋದು ಏನು ಬಹಳ ಹಿಂದೆ ಅಲ್ಲ, ಇನ್ನೂ ಆ ಘಟನೆ ಮಾಸೇ ಇಲ್ಲ. ತಾಯಿ ಮಗು ಜೀವಂತವಾಗಿ ಸಜೀವ ದಹನ ಹೊಂದಿದಂತಹ ಘಟನೆ. ಅದಾದ್ಮೇಲೆ ಆದ್ರೂ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರಾ? ನಿರ್ಲಕ್ಷ್ಯದಿಂದ ಪ್ರಾಣಗಳು ಹೋಗದ ಹಾಗೆ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಮಾಡಿದ್ದಾರಾ? ಖಂಡಿತ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ರಘುಪಾಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುಪಾಲ್, ಬೆಂಗಳೂರಲ್ಲಿ 2 ಜೀವಗಳು, ಅಮಾಯಕ ಜೀವಗಳು ಬಲಿಯಾಗಿ ಅದನ್ನಿನ್ನೂ ಮರ್ತಿಲ್ಲ, ಘಟನೆ ಇನ್ನೂ ಮಾಸಿಲ್ಲ. ಇನ್ನಾದ್ರೂ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅಂದ್ರೆ ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಆ ಯಾವ ಕುರುಹು ಕಂಡು ಬರ್ತಾ ಇಲ್ಲ. ಯಾಕೆ ಇಷ್ಟು ನಿರ್ಲಕ್ಷ್ಯ? ಇನ್ನೂ ಬಲಿಗಳು ಬೇಕಾ ಬೆಸ್ಕಾಂ ಅಧಿಕಾರಿಗಳಿಗೆ? ವಿಜಯ್, ಬೆಸ್ಕಾಂ ವ್ಯಾಪ್ತಿನಲ್ಲಿ ಸಾಲು ಸಾಲು ಅಪಘಾತಗಳು, ಅವಘಡಗಳು, ಸಾವು ನೋವುಗಳು ಸಂಭವಿಸ್ತಾ ಇದ್ರು ಕೂಡ ಬೆಸ್ಕಾಂ ಅಧಿಕಾರಿಗಳು ದಿವ್ಯ ಮೌನವನ್ನು ವಹಿಸಿರುವಂಥದ್ದು. ಯಾವಾಗ ಘಟನೆಗಳು ನಡೆಯುತ್ತೆ ಅಂತಹ ಸಂದರ್ಭದಲ್ಲಿ ಮಾತ್ರ ರಿಯಾಕ್ಟ್ ಮಾಡುವಂತಹ ಅಧಿಕಾರಿಗಳು ಉಳಿದ ಸಮಯದಲ್ಲಿ ಕಾರ್ಯಾಚರಣೆಯನ್ನೇ ಮರೆತು ಬಿಡ್ತಾರೆ. ಯಾಕಂದ್ರೆ ಇವತ್ತು ಬೆಂಗಳೂರು ವ್ಯಾಪ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಬೆಂಗಳೂರು ನಗರ, ಇಂತಹ ಪ್ರದೇಶದಲ್ಲಿ ಯಾವುದೇ ಏರಿಯಾಗಳಿಗೆ ಹೋದರೂ ಕೂಡ ಇವತ್ತು ವಿದ್ಯುತ್ ಪೋಲ್ಗಳು ಅಥವಾ ವಿದ್ಯುತ್ ವೈರ್ಗಳು, ಹೈಟೆನ್ಷನ್ ವೈರ್ಗಳು ಸಾಕಷ್ಟು ಡೇಂಜರಸ್ ಸ್ಪಾಟ್ಗಳಾಗಿ ಇವತ್ತು ಪರಿವರ್ತನೆ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ. ಜೊತೆಗೆ ವಲಯವಾರು ಅಧಿಕಾರಿಗಳು ಏನು ಕಾರ್ಯಾಚರಣೆ ಮಾಡಿ ಅಂತಹ ಡೇಂಜರಸ್ ಸ್ಪಾಟ್ಗಳನ್ನು ಸರಿಪಡಿಸುವಂತಹ ಕೆಲಸಗಳನ್ನು ಮಾಡಬೇಕಾಗಿತ್ತು, ಅದೆಲ್ಲವನ್ನು ಕೂಡ ಮರೆತಿರುವಂಥದ್ದು. ಮೊನ್ನೆ ತಾನೆ ಅಂದರೆ ಕಳೆದ 1 ತಿಂಗಳ ಹಿಂದಷ್ಟೇ ತಾಯಿ ಮಗು ಸಾವನ್ನಪ್ಪಿದ್ದು ನಮ್ಮ ಕಣ್ಮುಂದೆ ಇನ್ನೂ ಕೂಡ ದೃಶ್ಯಾವಳಿಗಳಿದೆ. ಕಳೆದ 1 ವರ್ಷದ ಹಿಂದೆ ಜ್ಞಾನ ಭಾರತಿ ವ್ಯಾಪ್ತಿನಲ್ಲೂ ಕೂಡ ಟ್ರಾನ್ಸ್ಫಾರ್ಮರ್ಸ್ ಹಿಡಿದು ತಂದೆ ಮತ್ತು ಮಗಳು ಅಂದರೆ ಒಂದು ಚೌಟ್ರಿಯನ್ನು ಬುಕ್ ಮಾಡೋಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ನಮ್ಮ ಕಣ್ಣೆದುರಿಗೆ ಇರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಬೆಂಗಳೂರಿನ ಪ್ರತಿಯೊಂದು ಗಲ್ಲಿಗಳಲ್ಲಿ ಕೂಡ ಇವತ್ತು ಸಾಕಷ್ಟು ಡೇಂಜರ್ ಸ್ಪಾಟ್ಗಳು ಇರುವಂಥದ್ದು. ಅಂದರೆ ವೈರ್ಗಳು ಸಾವಿಗೆ ಆಹ್ವಾನವನ್ನು ಕೊಡ್ತಿರುವಂಥದ್ದು. ನಾವು ಪ್ರಮುಖವಾಗಿ ಈಗ ರಿಯಾಲಿಟಿ ಚೆಕ್ ಮಾಡಿರುವಂಥದ್ದು ಕೇವಲ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಬೆಸ್ಕಾಂ ಅಧಿಕಾರಿಗಳ ಕಣ್ ತೆರಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಸ್ಯಾಂಪಲ್ಗಳನ್ನು ಮಾತ್ರ ನಾವು ತೋರಿಸ್ತಾ ಇದ್ದೀವಿ. ನೀವು ಯಾವುದೇ ಏರಿಯಾಗಳಲ್ಲಿ ನೋಡಿದ್ರೆ ಇಂತಹ ಒಂದು ದೃಶ್ಯಾವಳಿಗಳು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಿರುವಂಥದ್ದು. ಯಾಕಂದ್ರೆ ಇವತ್ತು ಲಗ್ಗೆರೆನಲ್ಲಿ ನೋಡೋದಾದ್ರೆ ಹೈಟೆನ್ಷನ್ ವೈರ್ಗಳ ಕೆಳಗೆ ಮನೆಗಳನ್ನು ಕಟ್ಟಬಾರ್ದು ಅಥವಾ ಮನೆಗಳಿರುವಂತಹ ಪ್ರದೇಶಗಳಲ್ಲಿ ಹೈಟೆನ್ಷನ್ ವೈರ್ಗಳನ್ನು ಎಳಿಬಾರ್ದು ಅನ್ನೋ ಒಂದು ಕಾನೂನು, ಅದನ್ನು ಕೂಡ ಉಲ್ಲಂಘನೆ ಆಗಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿರುವಂಥದ್ದು. ಕೆಲವೇ ಅಡಿಗಳ ಅಂತರದಲ್ಲಿ ಮನೆಗಳನ್ನು ಹೈಟೆನ್ಷನ್ ವೈರ್ಗಳ ಕೆಳಗೆ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಅಂಗಡಿಗಳನ್ನು, ಶೆಡ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆಸಿದಂತಹ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಅಂದರೆ ವಿದ್ಯುತ್ ಪೋಲ್ ಏನಿದೆ ಅಡಿಯಿಂದ ಮುಡಿಯುವವರು ಕೂಡ ಸಾಕಷ್ಟು ವಿದ್ಯುತ್ ವೈರ್ಗಳು ಇರುವಂಥದ್ದು. ಅಂದರೆ ಯಾವುದೇ ಪಾದಚಾರಿ ಅದನ್ನು ಮುಟ್ಟಿದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಶಾಕ್ ಹೊಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತೊಂದು ಮಲ್ಲೇಶ್ವರಂ, ಸಾಕಷ್ಟು ಪಾದಚಾರಿಗಳು ಸಂಚಾರ ಮಾಡುವಂತಹ ಪ್ರದೇಶ, ಜೊತೆಗೆ ಜನ ನಿಬಿಡ ಪ್ರದೇಶ. ಇಂತಹ ಪ್ರದೇಶಗಳಲ್ಲಿ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕಾದಂತಹ ಬೆಸ್ಕಾಂ ಅಧಿಕಾರಿಗಳು ಸಾಕಷ್ಟು ನಿರ್ಲಕ್ಷ್ಯವನ್ನು ಕೂಡ ವಹಿಸಿರುವಂಥದ್ದು. ಅಂದರೆ ಫುಟ್ಪಾತ್ ಮೇಲ್ಗಳೇ ಕೈಗೆ ಹೆಟುಕುವಂತೆ ವೈರ್ಗಳನ್ನು ಬೇರೆ ಕಾಂಪೌಂಡ್ಗಳಿಗೆ ಕನೆಕ್ಷನ್ ಕೊಟ್ಟಿರುವಂಥದ್ದು. ಜೊತೆಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ಜಲಾವೃತವಾಗುವಂತಹ ಪ್ರದೇಶದಲ್ಲಿ ಅಂದರೆ ಭೂಮಿ ಮಟ್ಟಕ್ಕೆ ಕೂಡ ವೈರ್ಗಳನ್ನು ಬಿಟ್ಟಿರುವಂತಹ ದೃಶ್ಯಾವಳಿಗಳು ಕಾಣಿಸ್ಕೊಳ್ತಿರುವಂಥದ್ದು. ಇನ್ನು ಗಾಂಧಿನಗರದಲ್ಲಿ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಗಾಂಧಿನಗರದ ಮುಖ್ಯ ರಸ್ತೆಯಲ್ಲಿ ಒಂದು ವಿದ್ಯುತ್ ಪೋಲ್ ವಾಲಿ ಮರದ ಮೇಲೆ ಬಿದ್ದಿದೆ. ಮರದ ಮೇಲೆ ಬಿದ್ದು ಸಾಕಷ್ಟು ತಿಂಗಳುಗಳೇ ಕಳೆದರೂ ಕೂಡ ಅದನ್ನು ಸರಿಪಡಿಸುವಂತಹ ಗೋಜಿಗೆ ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿಲ್ಲ. ಮತ್ತೊಂದು ಅಂದರೆ ಕಂಠೀರವ ಒಂದು ಸ್ಟುಡಿಯೋ ಏನಿದೆ ಅಲ್ಲಿ ಸಾಕಷ್ಟು ಮರಗಳಿದೆ. ಅಂತಹ ಮರ ಗಿಡಗಳ ಮಧ್ಯೆ
ವಿದ್ಯುತ್ ವೈರ್ಗಳನ್ನು ಎಳೆಯಲಾಗಿದೆ. ಆ ವಿದ್ಯುತ್ ವೈರ್ಗಳೆಲ್ಲವೂ ಕೂಡ ಗಿಡಗಳಿಗೆ ಸ್ಪರ್ಶಿಸ್ತಿರುವಂಥದ್ದು. ಯಾರಾದರೂ ಆ ಗಿಡಗಳನ್ನು ಮುಟ್ಟಿದಂತಹ ಸಂದರ್ಭದಲ್ಲಿ ಶಾಕ್ ಹೊಡೆಯುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು JP ನಗರದಲ್ಲೂ ಕೂಡ ರಿಯಾಲಿಟಿ ಚೆಕ್ ಮಾಡಿದ್ವಿ. ಅಲ್ಲಿ ಟ್ರಾನ್ಸ್ಫಾರ್ಮರ್ ಪ್ರಮುಖವಾಗಿ ಅಂದರೆ ಟ್ರಾನ್ಸ್ಫಾರ್ಮರ್ ಅನ್ನ ಇಟ್ಟಿರುವಂತಹ ವಿದ್ಯುತ್ ಪೋಲ್ ಏನಿದೆ, ಆ ಎಲೆಕ್ಟ್ರಿಕಲ್ ಪೋಲ್ ಬೀಳುವಂತಹ ಸ್ಥಿತಿ ಇದ್ರೂ ಕೂಡ ಅದನ್ನು ಕೂಡ ಸರಿಪಡಿಸೋದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿಲ್ಲ. ಹೀಗೆ ಬೆಸ್ಕಾಂ ವ್ಯಾಪ್ತಿನಲ್ಲಿ ಸಾಲು ಸಾಲು ನೋವುಗಳು ಸಂಭವಿಸ್ತಾ ಇದ್ದಾವೆ, ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಇದರಿಂದಾಗಿ ಸಾವು ನೋವುಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ರು ಕೂಡ ಅಧಿಕಾರಿಗಳು ಎಲ್ಲ ಒಂದು ಕಡೆ ಸಾಕಷ್ಟು ನಿರ್ಲಕ್ಷ್ಯವನ್ನು ವಹಿಸಿರುವಂಥದ್ದು. ವಿಜಯ್, ರಘುಪಾಲ್, ಈಗ ಈ ತಾಯಿ ಮಗು ಸಾವನ್ನಪ್ಪಿದ ಘಟನೆ ಆದಾಗ ಇದಕ್ಕೆ BBMP ಕಾರಣ ಅಥವಾ ಮತ್ತಿನ್ಯಾರನ್ನೋ ದೂಷಿಸೋದು ಇಂಥದ್ದೆಲ್ಲ ಮಾಡ್ತಾ ಬಂದಿದೆ ಬೆಸ್ಕಾಂ, ನಮ್ಮಿಂದ ಎಡವಟ್ಟಾಗಿಲ್ಲ ಅಂತ. ಬಟ್ ಈಗ ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಅಸಲಿಯತ್ತೇನು ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆಲ್ಲ ಯಾರು ಜವಾಬ್ದಾರರು ಆಗಿದ್ರೆ ಅಂತ. ವಿಜಯ್, ಖಂಡಿತವಾಗ್ಲು. ಯಾಕಂದ್ರೆ ಈ ಒಂದು ಕಾಡುಗೋಡಿ ಸಮೀಪ ಅಂದ್ರೆ ವೈಟ್ ಫೀಲ್ಡ್ ವ್ಯಾಪ್ತಿನಲ್ಲಿ ತಾಯಿ ಮಗು ಅವಾಗ ಸಾವನ್ನಪ್ತಾರೆ. ಆ ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಗಳು ತನ್ನ ಹೊಣೆಗಾರಿಕೆಯನ್ನ ತನ್ನ ಮೇಲೆ ಹಾಕೊಳ್ಳೋದಕ್ಕೆ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ಗಳನ್ನ, ಬೇರೆ ಒಂದು ಇಲಾಖೆಗಳನ್ನು ದೂರುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ನಿನ್ನೆ ಅಷ್ಟೇ ಅದರ ವರದಿ ಕೂಡ ಬಂದಿರುವಂಥದ್ದು. ಆ ವರದಿಯಲ್ಲಿ ಸ್ಪಷ್ಟವಾಗಿದೆ ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನುವಂಥದ್ದು. ಯಾಕಂದ್ರೆ ಬೆಂಗಳೂರು ಪೂರ್ವ ವಿಭಾಗದ ವಿದ್ಯುತ್ ಪರಿವೀಕ್ಷಕರಿಗೆ ಒಂದು ತನಿಖೆಯ ಹೊಣೆಗಾರಿಕೆಯನ್ನು ಕೊಡಲಾಗಿತ್ತು. ಅವರು ತನಿಖೆಯನ್ನು ನಡೆಸಿ ಒಂದು ವರದಿಯನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಬೆಸ್ಕಾಂನ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆಗೆ ಸ್ಥಳೀಯ ಅಧಿಕಾರಿಗಳು ಕೂಡ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು. ಈ ವರದಿಯಲ್ಲಿ ಹೇಳ್ತಿರುವಂಥದ್ದು ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಜೊತೆಗೆ ನಿರ್ಲಕ್ಷ್ಯ ಬೆಸ್ಕಾಂ ಅಧಿಕಾರಿಗಳು ಅನ್ನೋದು ಆ ಒಂದು ವರದಿಯಲ್ಲೂ ಕೂಡ ಬಹಿರಂಗಗೊಂಡಿರುವಂಥದ್ದು. ಯಾಕಂದ್ರೆ ಪದೇ ಪದೇ ಇದೇನು ಹೊಸದಾಗಿ ನಡೀತಿರುವಂತಹ ಅಪಘಾತ ಅಥವಾ ಸಾವು ನೋವುಗಳಲ್ಲ. ಈ ರೀತಿಯಾದಂತಹ ಅಪಘಾತಗಳು ಪ್ರತಿ ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ನಡೀತಾ ಇದೆ. ಜೊತೆಗೆ ನಾವು ಒಂದು 5 ವರ್ಷಗಳ ಅಂಕಿಅಂಶಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ ಒಂದು 5 ವರ್ಷಗಳ ಅಂಕಿಅಂಶಗಳನ್ನು ನಾವು ಗಮನಿಸೋದಾದ್ರೆ ಸುಮಾರು 81 ಸಾವು ನೋವುಗಳಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 70 ಮಂದಿ ಸಾವನ್ನಪ್ಪಿದ್ದಾರೆ ಕಳೆದ ವರ್ಷದಲ್ಲಿ, ಅದು ಬೆಸ್ಕಾಂ ವ್ಯಾಪ್ತಿ 1ರಲ್ಲೇ. ಜೊತೆಗೆ 11 ಮಂದಿ ಗಾಯಾಳುಗಳು ಕೂಡ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ರಘುಪಾಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.